ಫ್ರೆಂಡ್ಸ್, ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ಒಂದು ಕಡೆ ಕೆಲಸ ಆದರೆ ಅಡುಗೆ ಮನೆನ ಹೇಗಪ್ಪ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಂತ ಹೇಳಿ ಇನ್ನೊಂದು ತಲೆಯಲ್ಲಿ ಕಾಡುವಂಥ ಕ್ವಶನು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಚಿಮ್ನಿನ ಹೇಗೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದು ನನ್ನ ಕ್ಲಾಸ್ಮೇಟ್ 1 to 7 ಕ್ಲಾಸ್ಮೇಟ್ ರೇಖಾ ಅಂತ ಹೇಳಿ, ಸೊ ನನಗೆ ಅವಳು ಪರ್ಸ್ನಲ್ ಆಗಿ ಮೆಸೇಜ್ ಹಾಕಿದ್ದು ಚಿಮ್ನಿ ಕ್ಲೀನಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡಿಕೊಡು ಅಂತ ಹೇಳಿ. ಸೊ ಅವಳಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಬನ್ನಿ ಚಿಮ್ನಿ ಕ್ಲೀನಿಂಗನ್ನು ಹೇಗೆ ಮಾಡೋದು ಈಸಿಯಾಗಿ ಅಂತ ಹೇಳಿ ನೋಡ್ಕೊಬರೋಣ. ಫಸ್ಟ್ ಚಿಮ್ನಿ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನೀವು ಇಲ್ಲೆಲ್ಲ ನೋಡ್ಬೋದು ಜಿಡ್ಡೆಲ್ಲ ಯಾವ ಥರ ಅಂಟ್ಕೊಂಡಿದೆ ಅಂತ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕು ಅಂತ ಹೇಳಿ ಹಾಗೆ ಬಿಟ್ಟಿದ್ದೆ. ಸೊ ಇಷ್ಟೊಂದು ಜಿಡ್ಡಾಗಿರುತ್ತೆ. ಫಸ್ಟ್ ನೀವು ಚಿಮ್ನಿ ಕ್ಲೀನಿಂಗಲ್ಲಿ ಇದನ್ನು ರಿಮೂವ್ ಮಾಡಬೇಕು. ಸೊ 2 ಪ್ಲೇಟ್ಗಳಿರುತ್ತೆ, ಇದೆರಡೂ ತೆಗೆದು ಒಂದು ಕಡೆ ಸೈಡಿಗೆ ಇಟ್ಕೋಬೇಕಾಗತ್ತೆ. ಸೊ ಇಲ್ಲೇ ಜಾಸ್ತಿ ನಿಮಗೆ ಜಿಡ್ಡು ತಾಗಿರೋ ಅಂಥದ್ದು, ಇದನ್ನೇ ನೀವು ಫಸ್ಟು ಕ್ಲೀನ್ ಮಾಡಬೇಕಾಗಿರೋದು. ನೆಕ್ಸ್ಟು ನೀವು ಒಂದು ಬಕೆಟ್ ಅಥವಾ ಏನಾದರೂ ತೊಗೊಂಡ್ಬಿಟ್ಟು ಈ ಪ್ಲೇಟ್ನ ಇಟ್ಕೊಂಡು, ಸೊ ಇದು ಒಂದು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಡ್ರೈನ್ ಕ್ಲೀನರ್ ಅಂತ ಹೇಳಿ. ಇದು ಬಂದುಬಿಟ್ಟು ಸಿಂಕ್ನ ವಾಶ್ ಮಾಡೋ ಅಂಥದ್ದು. ಸೊ ಈ ಪೌಡ್ರನ್ನ ತೊಗೊಂಡು ಕ್ಲೀನ್ ಮಾಡ್ಕೋಬೇಕು ಹಾಕಿಬಿಟ್ಟು. ಸೊ ನೀವು ಸೋಪಿನ ಪುಡಿಲೂ ಕೂಡ ಕ್ಲೀನ್ ಮಾಡ್ಬೋದು, ಬಟ್ ಸೋಪಿನ ಪುಡಿಲಿ ಅಷ್ಟು ಕ್ಲೀನಾಗೆ ನಿಮಗೆ ಇದು ಕ್ಲೀನ್ ಆಗೋಲ್ಲ. ಈಗ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆಲ್ಲ ನಾನು ಹಾಕ್ಕೊತೀನಿ. ನಾನಿಲ್ಲಿ ಅಗಲ ಇರೋ ಬಕೆಟ್ನ ಯೂಸ್ ಮಾಡಿಲ್ಲ, ಒಂದು ಸಣ್ಣದನ್ನು ಯೂಸ್ ಮಾಡಿದ್ದೀನಿ. ಸೊ ನೀವು ಅಗಲ ಇರೋದಿದ್ದರೆ ಇಟ್ಕೊಳ್ಳಿ, ಚೆನ್ನಾಗಿ ನೀರು ಮುಳುಕತ್ತೆ. ಇದರಲ್ಲಿ ಕೂಡ ನಾನು ಆಗತ್ತೆ ನೀರನ್ನ ಮುಳುಗಿಸ್ತೀನಿ. ಈ ಥರ ಎಲ್ಲ ಹಾಕ್ಕೊಳ್ಬೇಕು. ನೋಡ್ಬೋದು ನೀವಾಗ ಈ ಥರ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಒಳಗೆ ಈ ಥರ ಮುಳುಗಿಸ್ಬೇಕಾಗತ್ತೆ. ಹಿಂದ್ಗಡೆಗೆ ಮತ್ತೆ ಈ ಪೌಡ್ರನ್ನ ಈ ಥರ ಹಾಕಬೇಕಾಗತ್ತೆ. ಸೊ ಎಲ್ಲ ಕಡೆ ಜಿಡ್ಡಿರೋದ್ರಿಂದ ನೀವು ಈ ಥರ ಎಲ್ಲ ಕಡೆನೂ ಹಾಕ್ಬಿಡಿ. ನನಗೆ ಈ ಬಕೆಟಲ್ಲಿ ಸರಿ ಹೋಗ್ತಾ ಇಲ್ಲ, ಏನಕ್ಕಂದರೆ ತುಂಬ ಪೌಡ್ರ್ ಬೇಕಾಗುತ್ತೆ ಫುಲ್ ನೀರು ಹಾಕಿದ್ರೆ. ಸೊ ನಾನು ಇವಾಗ ಅಗ್ಲಕ್ಕಿರೋ ಬಕೆಟ್ನೇ ತೊಗೊಂಡೆ. ಸೊ ಅದರಲ್ಲಿ ಹಾಕ್ತಿದ್ದೀನಿ. ನೀವು ಕೂಡ ಈ ಥರ ಅಗ್ಲಕ್ಕಿರೋದಕ್ಕೆ ಹಾಕ್ಕೊಳ್ಳಿ. ಈ ಥರ ಫುಲ್ ಇರೋದಕ್ಕಾದರೆ ನಿಮಗೆ ಸರಿ ಆಗೋದಿಲ್ಲ. ನೋಡಿ ಇವಾಗ ಈ ಥರ ಎಲ್ಲ ಹಾಕಿ ನಾನು ಮುಳುಗಿಸಿ ಹಾಟ್ ವಾಟರ್ನ ಹಾಕಿ ಇಟ್ಬಿಡ್ತೀನಿ. ಸೊ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ, ಏನಕ್ಕಂದರೆ ಇದು ಪಾಯ್ಸನ್ ಇರುತ್ತೆ. ಸಾಧ್ಯವಾದರೆ ಇದನ್ನು ಹಾಕ್ಕೊಳ್ಳುವಾಗ ನೀವು ಮಾಸ್ಕ್ನ ಬಳಸಿ, ಏನಕ್ಕಂದರೆ ಎಲ್ರಿಗೂ ಇದ್ರ ಸ್ಮೆಲ್ ಆಗಲಿಕ್ಕಿಲ್ಲ. ನನಗೇನು ಅಷ್ಟು ಸ್ಮೆಲ್ ಬರ್ತಿಲ್ಲ, ಬಟ್ ಏನೇ ಅಂದರೂ ಕೆಮಿಕಲ್ ಅಲ್ವಾ. ಸೊ ಮಾಸ್ಕನ್ನು ಬಳಸಿದ್ರೆ ನಾವು ಒಳ್ಳೆಯದು. ಫುಲ್ ಒಂದು ಪ್ಯಾಕ್ನ ಹಾಕ್ಬಿಡಿ ಈ ಥರ. ನೋಡಿ ಇವಾಗ ನಾನು ಒಂದು ಪ್ಯಾಕೆಟು, ಇದು ಸಿಂಕ್ ಕ್ಲೀನರ್ ಬರುತ್ತೆ, ಡ್ರೈನ್ ಕ್ಲೀನರ್ ಅಂತ ಬರುತ್ತೆ. ಸೊ ಈ ಪೌಡ್ರನ್ನ ನಾನು ಹಾಕಿ ಫುಲ್ ಬಿಟ್ಟಿದ್ದೀನಿ, ಅದು ಜಿಡ್ಡೆಲ್ಲ ಕ್ಲೀನ್ ಮಾಡುತ್ತೆ. ಸೊ ಇದಕ್ಕೆ ನೆಕ್ಸ್ಟು ಹಾಟ್ ವಾಟರ್ನ ಹಾಕಬೇಕಾಗತ್ತೆ. ನಾನು ಸ್ವಲ್ಪ ಇಲ್ಲಿ ನೀರನ್ನ ಕಾಯಿಸ್ಕೊಂಡಿದ್ದೀನಿ. ನೀವು ಸೋಲಾರ್ ಇದ್ದರೆ ಸೋಲಾರ್ ನೀರು ಕೂಡ ಹಾಕ್ಬೋದು. ನಾನು ಸ್ವಲ್ಪ ಜಾಸ್ತಿನೇ ಕಾಯಿಸ್ಕೊಂಡಿದ್ದೀನಿ. ಬೆಚ್ಚಗಿದ್ರೆ ಸಾಕು ನೀರು. ಆದಷ್ಟು ಮಾಸ್ಕನ್ನು ಬಳಸಿ, ಸ್ಮೆಲ್ಲಿಂದ ಪ್ರಾಬ್ಲಮ್ ಆಗ್ಬೋದು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಫುಲ್ ಮುಳುಗಿಸಿ 1 ಅವರ್ ಆದರೂ ನೀವು ಬಿಡಬೇಕಾಗತ್ತೆ. ನೆಕ್ಸ್ಟ್ ಒಂದು ಬೌಲಿಗೆ 1 ದೊಡ್ಡ ಸ್ಪೂನಷ್ಟು ಸೋಡಾ ತೊಗೊಂಡಿದ್ದೀನಿ. ಸೋಡಾನ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ಸೋಪಿನ ಪುಡಿ ಯಾವುದಾದ್ರೂ ಆಯಿತು ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ವಿನೈಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ನೀವು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ರೆಡಿ ಮಾಡ್ಕೋಬೇಕು. ಸೋಪಿನ ಪೌಡ್ರ್ ಹಾಕಿರೋದ್ರಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಅದೆಲ್ಲ ಹೊಂದ್ಕೋಬೇಕು. ಸೋಪಾಯಿಲ್ ಹಾಕಿದ್ರೆ ಇದೆಲ್ಲ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ, ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ಬೇಗ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಒಂದು ಬ್ರಷ್ನ ರೆಡಿ ಮಾಡಿಟ್ಕೋಬೇಕು. ನಾನು ಈ ಥರ ಸಾಫ್ಟಾಗಿರೋದು ತೊಗೊಂಡಿದ್ದೀನಿ. ಏನಕ್ಕಂದರೆ ಚಿಮ್ನಿ ಸ್ವಲ್ಪ ರಫ್ ಆಗಿರೋದು ತೊಗೊಂಡ್ರೆ ನೀವು ಅದು ಸ್ಕ್ರ್ಯಾಚ್ ಆಗಿಬಿಡುತ್ತೆ, ಗ್ಲಾಸ್ ಎಲ್ಲ ಇರುತ್ತಲ್ಲ. ಸೊ ಈ ಥರ ಸಾಫ್ಟಾಗಿರೋ ಗುಂಜನ್ನ ತೊಗೊಳ್ಳಿ ಕ್ಲೀನ್ ಮಾಡೋದಕ್ಕೆ. ಈ ಥರ ರೆಡಿ ಮಾಡಿಟ್ಕೊಂಡಿರ್ತೀರಲ್ಲ, ಆ ನೀರನ್ನ ಇಲ್ಲಿ ಡಿಪ್ ಮಾಡಿಬಿಟ್ಟು ಸೊ ನೀವು ಇಲ್ಲಿ ಈ ಥರ ವಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಅಡಿಲ್ ಕೂಡ ನೀವು ಹಾಕಿ ಈ ಥರ ಮಾಡ್ಕೋಬೇಕು. ಫಸ್ಟ್ ಎಲ್ಲ ಕಡೆ ನೀವು ಈ ಥರ ಅಪ್ಲೈ ಮಾಡಬೇಕು, ಅದೆಲ್ಲ ಕ್ಲನ್ಸ್ ಆಗುತ್ತೆ ನೀಟಾಗೆ. ಸ್ವಲ್ಪ ಈ ಸ್ಟೀಲಿಂದಕ್ಕೆ ನೀವು ಉಜ್ಜಬೇಕಾದ್ರೆ ಜಾಸ್ತಿ ಜಿಡ್ಡಿರುತ್ತೆ. ಸೊ ಸ್ವಲ್ಪ ರಫ್ ಇರೋದನ್ನು ಯೂಸ್ ಮಾಡ್ಬೋದು, ಬಟ್ ಗ್ಲಾಸಿಂದಕ್ಕೆ ಮಾತ್ರ ಸಾಫ್ಟ್ ಇರೋದನ್ನೇ ನೀವು ಬ್ರಷ್ನ ಯೂಸ್ ಮಾಡಬೇಕು. ಈ ಥರ ಎಲ್ಲ ಅಂದ್ಕೊಂಡ್ಬಿಡಿ. ಒಂದ್ಸಲ ನೀವೆಲ್ಲ ಕಡೆಗೂ ಅಪ್ಲೈ ಮಾಡಿಬಿಟ್ರೆ ಈಸಿಯಾಗಿ ಬಿಡುತ್ತೆ. ನೀವು ಅಪ್ಲೈ ಮಾಡಿದ ತಕ್ಷಣ ಬಿಡುತ್ತೆ ಅಂದ್ಕೋಬೇಡಿ, ಹಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು. ಒಂದು 3 ಮಿನಿಟ್ಸ್ ಆದರೂ ಈ ಥರ ಹಚ್ಚಿ ಬಿಟ್ಟರೆ ನೀಟಾಗಿ ಬಿಟ್ಕೊಡುತ್ತೆ.
ನೋಡ್ಬೋದು ಗ್ಲಾಸಿಗೆ ನಾನು ಆವಾಗಲೇ ಅಪ್ಲೈ ಮಾಡಿಬಿಟ್ಟಿದ್ದೆ ಎಷ್ಟು ಈಸಿಯಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳಿ. ಸೊ ಗ್ಲಾಸಿಗೆ ಮಾತ್ರ ಈ ಥರ ಸಾಫ್ಟಾಗಿರೋ ಗುಂಜನ್ನೇ ಬಳಸಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ. ನೆಕ್ಸ್ಟು ಒಂದು ಕಾಟನಲ್ಲಿ ಒರೆಸ್ಬಿಟ್ರೆ ಆಯಿತು. ಅದೇ ಥರ ಇಲ್ಲೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡಿ ಈ ಥರ, ಏನಕ್ಕಂದರೆ ಇಲ್ಲೆಲ್ಲ ಕೂಡ ಜಿಡ್ಡು ಅಂಟ್ಕೊಂಡಿರುತ್ತೆ. ನೋಡ್ಬೋದು ನೀವು ಈಗ ಎಷ್ಟು ಈಸಿಯಾಗಿ ಇದೆಲ್ಲ ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ಈ ಥರ ಹಸಿ ಇರೋ ಬಟ್ಟೆಯಲ್ಲಿ ಫಸ್ಟು ನೀಟಾಗಿ ಈ ಥರ ಅಂದ್ಕೊಂಡ್ಬಿಡಿ. ಹಸಿ ಇರೋದಾದಮೇಲೆ ಸ್ವಲ್ಪ ಡ್ರೈ ಬಟ್ಟೆಯಲ್ಲಿ ನೀಟಾಗಿ ಅಂದ್ಕೋಬೇಕು. ಸಾಧ್ಯವಾದರೆ ನೀವು ಟೂತ್ ಪೇಸ್ಟ್ನ ಸ್ವಲ್ಪ ಅಪ್ಲೈ ಮಾಡಿ ಒರೆಸಿದ್ರೆ ನೀಟಾಗೆ ಶೈನಿಂಗ್ ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ. ತುಂಬ ಸಾಫ್ಟಾಗಿ ಬರುತ್ತೆ, ರಫ್ ಅಂತ ಅನಿಸೋದೇ ಇಲ್ಲ. ಕೆಲಸ ತುಂಬ ಈಸಿಯಾಗಿ ಆಗುತ್ತೆ ನಿಮಗೆ. ಇವಾಗ ನೋಡ್ಬೋದು ನೀವು ಪ್ಲೇಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಂಡಿದೆ ಅಂತೇಳಿ. ನೀವು ಈ ಥರ 1 ಅವರ್ ನೆನೆಸಿ ಬಿಡಿ, ಇನ್ನೂ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ನೆನೆಸಿ ಒಂದು 15 to 20 ಮಿನಿಟ್ಸ್ ಆಗಿದೆ ಅಷ್ಟೇ, ಎಷ್ಟೊಂದು ಕೊಳೆ ಬಿಟ್ಟಿದೆ. ಈ ಥರ ನೀರಿಂದ ಹೊರಗಡೆ ತೆಗೆದು ನೋಡಿದ್ರೆ ನಿಮಗೆ ಸ್ವಲ್ಪ ಇದೆಲ್ಲ ಬಿಟ್ಟಿರುತ್ತೆ. ಒಂದು ಬ್ರಷ್ ತೊಗೊಂಡು ನೀವು ಜಸ್ಟಿಂಗ್ ಅಂದರೆ ಸಾಕು. ನೀವು ನೋಡ್ಬೋದು ಇವಾಗ ಹೋಗ್ತಾ ಇದೆ ಎಲ್ಲ, ಜಸ್ಟಿಂಗ್ ಅಂದರೆ ಸಾಕು, ಎಲ್ಲ ಹೋಗುತ್ತೆ. ಸೊ ನೀವಿದನ್ನು ಸಿಂಕಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೋಬೇಕಾಗತ್ತೆ, ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಬಿಡಬೇಕಾಗತ್ತೆ. ಇಲ್ಲಿ ಒಳಗಡೆ ಇರೋದಕ್ಕೆಲ್ಲ ಒಂದು ಹಳೆ ಬ್ರಷ್ನ ತೊಗೊಂಡು ಒಳಗಡೆ ಎಲ್ಲ ಈ ಥರ ಹೀಗೆ ಉಜ್ಜಿಬಿಟ್ಟು ನೀರು ಹಾಕಿ ಸಿಂಕ್ ಹತ್ರ ಇಟ್ಕೊಂಡು ನೀವು ತೊಳಿಬೇಕಾಗತ್ತೆ. ಹಿಂದ್ಗಡೆನೂ ನೋಡ್ಬೋದು ನೀವು ಈ ಥರ ಎಲ್ಲ ಆಲ್ರೆಡಿ ಬಿಟ್ಟಿದೆ. ನೀವು ಬ್ರಷಲ್ಲಿ ಸ್ವಲ್ಪ ಈ ಥರ ಇರೋದನ್ನೆಲ್ಲ ಹಿಂಗೆ ಅಂದ್ಕೊಂಡು ನೀಟಾಗಿ ಸಿಂಕಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಆ್ಯಂಡ್ ಒಳಗೆ ಕೂಡ ಅಷ್ಟೇ ಈ ಥರ ಬ್ರಷಲ್ಲಿ ಅಂದ್ಕೋಬೇಕಾಗತ್ತೆ. ಈ ಥರ 2 ಪ್ಲೇಟಿಗೂ ನಾನು ಸ್ವಲ್ಪ ವಿಮ್ನ ಬಳಸ್ತಾ ಇದ್ದೀನಿ, ಏನಕ್ಕಂದರೆ ಚೆನ್ನಾಗಿ ಶೈನಿಂಗ್ ಬರಲಿ ಅಂತೇಳಿ. ಸೊ ಒಂದು ಕಡೆ ಹಾಕಿರ್ತೀರಲ್ಲ ಅದೇ 2 ಕಡೆಗೆ ಸಾಕು. ನೆಕ್ಸ್ಟ್ ಇದಕ್ಕೆ ಒಳಗಡೆಗೆ ಈ ಥರ ಸ್ವಲ್ಪ ಅಂದರೆ ಸಾಕು, ತುಂಬ ಪ್ರೆಷರ್ ಮಾಡಿ ಏನು ಅನ್ನೋದು ಬೇಡ. ಈ ಥರ ಅಂದ್ಬಿಟ್ಟು ನೆಕ್ಸ್ಟ್ 2 ಕಡೆಗೆ ಈ ಥರ ಮಾಡಿಬಿಡಿ. ಒಂದು ಸಲ ಹಿಂಗೆ ಅಂದರೂ ಸಾಕು, ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ನೋಡಿ. ಜಸ್ಟ್ ಹಿಂಗಂದು ನೀರು ಹಿಂಗಿಡಿದ್ರೆ ಸಾಕು. ಫ್ರೆಂಡ್ಸ್ ಇದನ್ನು ನೋಡಿ, ನಾನು ಸಿಂಕ್ ಹತ್ರ ಹೋಗಿ ನೀಟಾಗಿ ವಾಶ್ ಮಾಡಿದ್ದೀನಿ. ಸೊ ಜಾಸ್ತಿ ಉಜ್ಜೋದೇ ಬೇಡ, ನೀವು ಸ್ವಲ್ಪ ಹಿಂಗೆ ಬ್ರಷಲ್ಲಿ ಹಿಂಗೆ ಅಂದರೆ ಸಾಕು, ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ, ಕಷ್ಟಪಡೋದೇ ಬೇಡ. ನೆಕ್ಸ್ಟ್ ಈ ಥರ ಪ್ಲೇಟ್ ತೊಳೆದಿರೋ ನೀರನ್ನು ನೀವು ಸಿಂಕ್ಗೆ ಚೆಲ್ಲಿಬಿಡಿ. ಏನಕ್ಕಂದರೆ ಅದರಲ್ಲಿ ಕೆಮಿಕಲ್ ಇರುತ್ತಲ್ಲ, ಆವಾಗ ಸಿಂಕಿನ ಪೈಪಲ್ಲಿ ಏನಾದರೂ ಕೊಳೆ ಇದ್ದರೆ ನೀಟಾಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್ ಇವಾಗ ನೋಡ್ಬೋದು ನೀವು ಕ್ಲೀನ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಇದನ್ನು ನಾನು ಜಾಸ್ತಿ ಬ್ರಷ್ ಕೂಡ ಮಾಡಿಲ್ಲ, ಜಸ್ಟ್ ನೀರಲ್ಲಿ ಡಿಪ್ ಮಾಡಿ ಸ್ವಲ್ಪ ವಿಮ್ ಹಾಕ್ಬಿಟ್ಟು ಬ್ರಷ್ ಮಾಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲರೂ ಇದನ್ನು ಟ್ರೈ ಮಾಡಿ, ಆವಾಗ ನಿಮಗೆ ಅನಿಸುತ್ತೆ ಚಿಮ್ನಿನ ಇಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಬೋದಾ ಅಂತೇಳಿ. ಡ್ರೈ ಮಾಡಿ ಸ್ವಲ್ಪ ಒಂದು 10 ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಇದನ್ನು ಚಿಮ್ನಿಗೆ ಕೂರಿಸಿ. ಓಕೆ, ಇವಾಗ ಕೂರಿಸೋಣ. ಲಾಸ್ಟಲ್ಲಿ ಇದನ್ನು ಈ ಥರ ಕೂರಿಸ್ಬಿಡಿ. ಇವಾಗೆಲ್ಲ ಡ್ರೈ ಆಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಓಕೆ, ಈ ಥರ ಕೂರಿಸಿ ಲಾಕ್ ಮಾಡಿ ನೀಟಾಗಿ ಕೂತ್ಕೊತ ನೋಡಿ. ನೆಕ್ಸ್ಟ್ ಇನ್ನೊಂದು ಪ್ಲೇಟ್ ಕೂಡ ನೀವು ಅದೇ ಥರ ನಿಧಾನಕ್ಕೆ ಕೂರಿಸಿ, ಈ ಥರ ಕೂರಿಸಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ಹಿಂಗೆ ಕೂರಿಸಿ ನೆಕ್ಸ್ಟು ಲಾಕ್ ಮಾಡಿದ್ರೆ ನೋಡ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತೇಳಿ. ಸೊ ನೋಡಿ ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಜಿಡ್ಡಿಲ್ಲ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಇವಾಗ ಕ್ಲೀನ್ ಮಾಡಿದ್ಮೇಲೆ ನನಗೆ ಚಿಮ್ನಿ ನೋಡೋದಕ್ಕೆ ತುಂಬ ಖುಷಿ ಅನಿಸ್ತಿದೆ. ಇಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿರೋದು ನಾನಾ ಅಂತ ಅನಿಸ್ತಾ ಇದೆ. ನಾನು ಬೇರೆ ಟೈಮಲ್ಲೆಲ್ಲ ಬೇರೆ ಮೆಥಡ್ನ ಫಾಲೋ ಮಾಡ್ತಿದ್ದೆ, ಬಟ್ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿರಲಿಲ್ಲ. ಫ್ರೆಂಡ್ಸ್ ಚಿಮ್ನಿ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಅನಿಸ್ತಿದೆ. ಅಡುಗೆ ಮನೆಗೆ ಬಂದರೆ ತುಂಬ ಹೈಜೀನ್ ಅಂತ ಅನ್ನಿಸ್ತಿದೆ. ಸೊ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಸೊ ಎಲ್ಲರೂ ಕೂಡ ಈ ಮೆಥಡ್ನ ಫಾಲೋ ಮಾಡಿ. ಆ್ಯಂಡ್ ಸ್ವಲ್ಪ ಕೂಡ ನಿಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ, ತುಂಬ ಶೈನಿಂಗಾಗಿ ಕಾಣಿಸುತ್ತೆ. ಸೊ ನಾನು ಏನೇನು ಟಿಪ್ಸ್ ಹೇಳಿದ್ದೀನಿ ಅದನ್ನೆಲ್ಲದನ್ನು ಆ್ಯಡ್ ಮಾಡಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಆ್ಯಂಡ್ ತುಂಬ ಖುಷಿ ಅನಿಸುತ್ತೆ ನಿಮಗೆ. ಇಷ್ಟು ಈಸಿಯಾಗಿ ಚಿಮ್ನಿನ ನಾವು ಕೂಡ ಕ್ಲೀನ್ ಮಾಡ್ಬೋದಾ, ಎಷ್ಟು ಹೊಸ ಥರ ಕಾಣಿಸ್ತಿದೆಯಲ್ಲ ಅಂತ ಹೇಳಿ. ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಯಾರೂ ಕೂಡ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.